ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಮಾಸಾಂತ್ಯಕ್ಕೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆ ಮಾಡ್ತಾರೆ ಅಂತಲೇ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾದರೆ ಯಾಕೆ ಇಷ್ಟು ಲೇಟು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕ ವಿಷಯ ಈ ತಿಂಗಳ ಅಂತ್ಯದಲ್ಲಿ ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿದೆ. ಹಾಲಿ ಅಧ್ಯಕ್ಷರು BY ವಿಜಯೇಂದ್ರ 2 ದಿನಗಳಿಂದ ದಿಲ್ಲಿಯಲ್ಲಿದ್ದರೂ ವರಿಷ್ಠರನ್ನು ಭೇಟಿ ಮಾಡದೇ ಇರುವುದು ಸಹ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ತಿಂಗಳು ಜುಲೈ 20ರ ಒಳಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಎಂತಂದು ಹೇಳಲಾಗುತ್ತಿದೆ. ಇದಾದ ಬಳಿಕ ಕರ್ನಾಟಕ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್ ಸಹಿತ ಬಾಕಿ ಉಳಿದಿರುವ ಎಲ್ಲ ರಾಜ್ಯಗಳ ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳುವುದಕ್ಕೆ ವರಿಷ್ಠರು ಮುಂದಾಗುವ ಸಾಧ್ಯತೆ ಇದೆ ಎಂತಂದು ತಿಳಿದು ಬಂದಿದೆ. ಇಷ್ಟೆಲ್ಲದರ ಮಧ್ಯೆ ಮುಂದಿನ ವಾರವೇ ವಿಜಯೇಂದ್ರ ಅವರ ಹೆಸರು ಘೋಷಣೆಯಾಗಬಹುದೆಂಬ ವಿಶ್ವಾಸವನ್ನು ಮಾಜಿ CM BS ಯಡಿಯೂರಪ್ಪನವರು ತಮ್ಮ ಆಪ್ತರ ಬಳಿ ವ್ಯಕ್ತಪಡಿಸಿದ್ದಾರೆ ಅಂತಂದು ಸಹ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಮೂಲಗಳ ಪ್ರಕಾರ ರಾಜ್ಯ ಘಟಕದ ಅಧ್ಯಕ್ಷರ ಚುನಾವಣೆ ನಡೆಸುವುದಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ. ಹೀಗಾಗಿ ಪ್ರಕ್ರಿಯೆ ನಡೆಸದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಚುನಾಯಿತ ಅಧ್ಯಕ್ಷರೇ ನೇಮಕವಾಗಲಿದ್ದಾರೆ ಅಂತಂದು ಸಹ ಬಿಜೆಪಿ ಉನ್ನತ ಮೂಲಗಳಿಂದ ಒಂದು ಮಾಹಿತಿ ಸಹ ತಿಳಿದು ಬಂದಿದೆ. ವಿಜಯೇಂದ್ರ ಕೂಡ ತಾನೇ ಮತ್ತೊಮ್ಮೆ ಅಧ್ಯಕ್ಷರಾಗಿ ಮುಂದುವರಿಯುವ ವಿಶ್ವಾಸವನ್ನು ಸಹ ಆಪ್ತರಲ್ಲಿ ಹಂಚಿಕೊಂಡಿದ್ದಾರೆ. ತನಗೆ ಕಾರ್ಯಕರ್ತರು ಹಾಗೂ ದಿಲ್ಲಿ ನಾಯಕತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ಯದ ಹಿರಿಯ ನಾಯಕರು ಮಾತ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರೆಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜೊತೆಗೆ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ಭರವಸೆಯನ್ನು ಅಮಿತ್ ಶಾ ಹಾಗೂ JP ನಡ್ಡಾ ಅವರಿಗೂ ಸಹ ಈಗಾಗಲೇ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಈ ಮೂಲಕ ಅವರ ಜೊತೆ ಕೂತು ಮಾತಾಡಿ ಅವರ ವಿಶ್ವಾಸವೂ ಸಹ ವ್ಯಕ್ತಪಡಿಸಿದ್ದಾರೆ ಅಂತಲೂ ಸಹ ತಿಳಿದು ಬಂದಿದೆ. ಇನ್ನು ದಕ್ಷಿಣ ಭಾರತದ ಒಂದು ಹೆಬ್ಬಾಗಿಲಾಗಿರ್ತಕ್ಕಂಥ ಕರ್ನಾಟಕದ ರಾಜ್ಯ BJP ಮಟ್ಟಿಗೆ BY ವಿಜಯೇಂದ್ರ ಹಾಗೂ BS ಯಡಿಯೂರಪ್ಪನವರು ಹೊರತುಪಡಿಸಿ ಇಲ್ಲಿ BJPಯನ್ನು ಸಂಘಟಿಸಲು ಯಾವ ನಾಯಕರಿಂದಲೂ ಸಾಧ್ಯ ಇಲ್ಲ ಅನ್ನೋದು BJP ಹೈಕಮಾಂಡ್ಗೂ ಸಹ ಒಂದು ಮನವರಿಕೆ ಆಗಿರತಕ್ಕಂಥ ವಿಷಯ. ಹೀಗಾಗಿ BJP ರಾಜ್ಯಾಧ್ಯಕ್ಷರನ್ನಾಗಿ BY ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತಂದರೆ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿ ಸಹ BY ವಿಜಯೇಂದ್ರ ಅವರೇ ರಾಜ್ಯ ಘಟಕದ BJPಗೆ ಅಧ್ಯಕ್ಷರಾಗಿ ಸಂಘಟನೆ ಮಾಡಲಿ, ರಾಜ್ಯಾದ್ಯಂತ ಪ್ರವಾಸ ಮಾಡಲಿ, ಅವರ ನಾಯಕತ್ವದಲ್ಲಿ BJP ಬಲಿಷ್ಠವಾಗಿ ಬೆಳೆಯುತ್ತೆ ಅನ್ನೋ ಒಂದು ಮನವರಿಕೆಯನ್ನು ತಗೊಂಡ ನಂತರನೇ ಸಹ BY ವಿಜಯೇಂದ್ರ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಸಹ ವರಿಷ್ಠರು ಕೊಟ್ಟಿದ್ದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಹ 2028ರ ಚುನಾವಣೆಯನ್ನು ಮುಂದಿಟ್ಟುಕೊಂಡು BY ವಿಜಯೇಂದ್ರ ಅವ್ರನ್ನ ಮತ್ತೆ 3 ವರ್ಷಗಳ ಕಾಲ ಅವರ ನಾಯಕತ್ವದಲ್ಲೇ BJP ಮತ್ತೆ ರಾಜ್ಯದಲ್ಲಿ ಸಂಘಟನೆಗೆ ಮುಂದಾಗಲಿ ಅನ್ನೋ ಒಂದು ಮಾತುಗಳು ಸಹ ಈ BJP ವಲಯದಲ್ಲಿ ಕೇಳಿಬರ್ತಾ ಇದೆ. ಹಾಗಾಗಿ BJP ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಮುಂದುವರಿಯುತ್ತಾರೆ ಅನ್ನೋ ಒಂದು ವಿಶ್ವಾಸವೂ ಸಹ ಇದೆ.